ಭಾರತವು ಧಾರ್ಮಿಕ ನಂಬಿಕೆಗಳ ನಾಡು. ಇಲ್ಲಿ ಪ್ರತಿಯೊಂದು ಕಲ್ಲು, ನದಿ, ಬೆಟ್ಟ, ಮರಕ್ಕೂ ದೈವತ್ವದ ಅರ್ಥ ನೀಡಲಾಗಿದೆ. ಹೀಗಿರುವಾಗ ಕೆಲವು ದೇವಾಲಯಗಳು ತಮ್ಮ ವಿಶಿಷ್ಟ ಪದ್ಧತಿಗಳಿಂದ ಜನರಲ್ಲಿ ಆಶ್ಚರ್ಯ ಮತ್ತು ನಂಬಿಕೆಯನ್ನು ಉಂಟುಮಾಡಿವೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಹಸಿರಿನ ಕಣಿವೆಗಳ ನಡುವೆ ನೆಲೆಸಿರುವ ಲಾತು ಮಾತಾ ದೇವಾಲಯ ಕೂಡ ಅಂತಹ ಒಂದು ಅದ್ಭುತ ದೈವಸ್ಥಳವಾಗಿದೆ. ಈ ದೇವಾಲಯವನ್ನು ದೇವಭೂಮಿಯ ಅತ್ಯಂತ ನಿಗೂಢ ದೇವಾಲಯ ಎಂದು ಕರೆಯಲಾಗುತ್ತದೆ. ಭಯ, ಭಕ್ತಿ ಮತ್ತು ನಂಬಿಕೆಯ ಮಿಶ್ರಣ ಇಲ್ಲಿ ಪ್ರತಿಯೊಂದು ಕಲ್ಲಿನಲ್ಲೂ ಕಾಣಬಹುದು. ಲಾತು ಮಾತಾ ದೇವಾಲಯವು ಉತ್ತರಾಖಂಡದ ಚಮೋಲಿ ಜಿಲ್ಲೆ ದೇವಲ್ ಬ್ಲಾಕ್ನಲ್ಲಿರುವ ಅರಣ್ಯದೊಳಗೆ ನೆಲೆಸಿದೆ. ಸುತ್ತಮುತ್ತ ಪರ್ವತಗಳು, ನದಿಗಳು ಮತ್ತು ಅರಣ್ಯದ ಹಸಿರು ವಾತಾವರಣದಿಂದ ಕೂಡಿದೆ. ಈ ಪ್ರದೇಶವನ್ನು ನಂದಾ ದೇವಿಯ ಸಹೋದರಿ ಲಾತು ಮಾತೆಯ ಪವಿತ್ರ ನೆಲೆ ಎಂದು ಸ್ಥಳೀಯರು ಗೌರವದಿಂದ ಕರೆಯುತ್ತಾರೆ. ನಂದಾ ದೇವಿ ಉತ್ತರಾಖಂಡದ ಅತ್ಯಂತ ಪ್ರಸಿದ್ಧ ದೇವತೆಗಳಲ್ಲಿ ಒಬ್ಬಳು. ಅವಳ ಧಾರ್ಮಿಕ ಪ್ರಭಾವ ಪರ್ವತಗಳಲ್ಲಿ ಜನರ ಜೀವನದಲ್ಲಿ ತುಂಬಾ ಆಳವಾಗಿದೆ. ಲಾತು ಮಾತೆಯು ನಂದಾ ದೇವಿಯ ಧಾರ್ಮಿಕ ಸಹೋದರಿ ಎಂದು ನಂಬಿಕೆ ಇದ್ದುದರಿಂದ ಈ ದೇವಾಲಯವು ಅದ್ಭುತ ಪವಿತ್ರತೆಯ ಸ್ಥಾನಮಾನ ಪಡೆದಿದೆ. ಲಾತು ಮಾತಾ ದೇವಾಲಯದ ಅತ್ಯಂತ ವಿಶಿಷ್ಟವಾದ ಅಂಶವೆಂದರೆ ಭಕ್ತರು ದೇವಾಲಯದ ಒಳಗೆ ನೇರವಾಗಿ ಪ್ರವೇಶಿಸಬಾರದು ಎಂಬ ನಿಯಮ. ಭಕ್ತರು ದೂರದಿಂದಲೇ ದೇವಿಯನ್ನು ದರ್ಶಿಸಬೇಕು. ದೇವಾಲಯದ ಒಳಗೆ ಹೋಗುವವರು, ಅಂದರೆ ಅರ್ಚಕರು ಸಹ, ಕಣ್ಣಿಗೆ ಮತ್ತು ಬಾಯಿಗೆ ಬಟ್ಟೆ ಕಟ್ಟಿಕೊಂಡು ಮಾತ್ರ ಪ್ರವೇಶಿಸುತ್ತಾರೆ. ಭಕ್ತರು ಕೂಡ ಪೂಜೆಯ ಸಮಯದಲ್ಲಿ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾರೆ. ಈ ದೃಶ್ಯವನ್ನು ನೋಡುವ ಯಾರಿಗೂ ಒಂದು ಭಯಾನಕ ಪವಿತ್ರತೆ ಅನಿಸುವುದು ನಿಜ. ಆದರೆ ಇದರ ಹಿಂದೆ ಇರುವ ಕಾರಣ ಪುರಾಣ ಕಥೆಗಳಲ್ಲಿದೆ. ಸ್ಥಳೀಯ ಜನಪದ ಕಥೆಯ ಪ್ರಕಾರ ಈ ದೇವಾಲಯದಲ್ಲಿ ನಾಗರಾಜನು ತನ್ನ ಅಮೂಲ್ಯ ಮಣಿಯನ್ನು, ರತ್ನವನ್ನು ಕಾಪಾಡುತ್ತಾನೆ. ಆ ಮಣಿಯಿಂದ ಬೆಳಗುವ ಪ್ರಕಾಶವು ಅತ್ಯಂತ ತೀವ್ರ ಮತ್ತು ಅಸಹನೀಯ. ಯಾರಾದರೂ ಆ ರತ್ನದ ಬೆಳಕನ್ನು ನೇರವಾಗಿ ನೋಡಿದರೆ ಅವರು ಕುರುಡರಾಗುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಒಮ್ಮೆ ಪ್ರಾಚೀನ ಕಾಲದಲ್ಲಿ ಯಾರೋ ಭಕ್ತರು ಈ ಬೆಳಕನ್ನು ನೋಡುವ ಪ್ರಯತ್ನ ಮಾಡಿದಾಗ ತಕ್ಷಣವೇ ಕಣ್ಣಿನ ಬೆಳಕು ಕಳೆದುಕೊಂಡರು ಎಂಬ ನಂಬಿಕೆ ಪ್ರಚಲಿತವಾಗಿದೆ. ಆದ ಕಾರಣದಿಂದ ದೇವಾಲಯ ಪ್ರವೇಶಿಸುವವರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳುವುದು ಕಡ್ಡಾಯ. ಅರ್ಚಕರು ಸಹ ಪೂಜೆಯನ್ನು ಕಣ್ಣು ಮತ್ತು ಬಾಯಿ ಮುಚ್ಚಿಕೊಂಡು ನಡೆಸುತ್ತಾರೆ, ಏಕೆಂದರೆ ದೇವಾಲಯದ ಒಳಗಿನ ಪವಿತ್ರ ಪ್ರಕಾಶವನ್ನು ನೇರವಾಗಿ ನೋಡುವುದೇ ಅಪಾಯಕಾರಿ ಎಂದು ನಂಬಿಕೆ. ಈ ಮಣಿಯ ಬೆಳಕನ್ನು ದೈವಿಕ ಶಕ್ತಿ ಮತ್ತು ಪಾಪಹರ ಶಕ್ತಿ ಎಂದು ಕರೆಯಲಾಗುತ್ತದೆ. ಇದು ನಿಜವಾದ ದೈವ ಸಾನ್ನಿಧ್ಯ ಎಂದು ಸ್ಥಳೀಯರು ನಂಬುತ್ತಾರೆ. ಲಾತು ಮಾತಾ ದೇವಾಲಯವು ವರ್ಷವಿಡೀ ತೆರೆದಿರುವುದಿಲ್ಲ. ಇದು ವೈಶಾಖ ಮಾಸದ ಹುಣ್ಣಿಮೆಯ ದಿನದಂದು ಮಾತ್ರ ಭಕ್ತರಿಗೆ ತೆರೆದಿರುತ್ತದೆ. ಆ ದಿನದಲ್ಲಿ ಸಾವಿರಾರು ಭಕ್ತರು ಅರಣ್ಯದೊಳಗೆ ನಡೆದು ಈ ದೇವಾಲಯವನ್ನು ತಲುಪುತ್ತಾರೆ. ಅವರು ದೇವಿಯ ನೇರ ದರ್ಶನ ಪಡೆಯುವುದಿಲ್ಲ, ಆದರೆ ದೂರದಿಂದ ಕಣ್ಣು ಮುಚ್ಚಿಕೊಂಡೇ ದೇವಿಯ ಪಾದಾರವಿಂದಗಳನ್ನು ಭಾವಿಸುತ್ತಾರೆ. ಅರ್ಚಕರು ಸಹ ಅಂದು ಕಣ್ಣಿಗೆ ಮತ್ತು ಬಾಯಿಗೆ ಬಟ್ಟೆ ಕಟ್ಟಿಕೊಂಡೇ ದೇವಾಲಯದ ಬಾಗಿಲು ತೆರೆದು ಪೂಜೆ ಮಾಡುತ್ತಾರೆ. ಈ ದಿನದ ಪೂಜೆ ಅತ್ಯಂತ ಶಕ್ತಿಯುತ ಎಂದು ನಂಬಿಕೆ. ಈ ದಿನ ದೇವಿಯ ಆಶೀರ್ವಾದ ಪಡೆದರೆ ಪಾಪ ನಿವೃತ್ತಿ ಮತ್ತು ಜೀವನದ ಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಈ ದೇವಾಲಯದಲ್ಲಿ ಹೆಚ್ಚಾಗಿ ಪಠಿಸಲಾಗುವ ಶ್ಲೋಕಗಳು ವಿಷ್ಣು ಸಹಸ್ರನಾಮ ಮತ್ತು ಭಗವತಿ ಚಂಡಿಕಾ ಸ್ತೋತ್ರ. ಪ್ರತಿ ಅಮಾವಾಸ್ಯೆಯ ದಿನದಂದು ದೇವಾಲಯದ ಬಾಗಿಲು ಮುಚ್ಚಲಾಗುತ್ತದೆ. ಆ ಸಮಯದಲ್ಲಿ ಯಾವುದೇ ವ್ಯಕ್ತಿ ದೇವಾಲಯದ ಹತ್ತಿರ ಹೋಗುವುದಿಲ್ಲ, ಏಕೆಂದರೆ ಆ ರಾತ್ರಿ ದೇವಿಯ ಶಕ್ತಿ ಅತ್ಯಂತ ತೀವ್ರವಾಗಿರುತ್ತದೆ ಎಂದು ನಂಬಿಕೆ. ದೇವಾಲಯದ ಸುತ್ತಲಿನ ವಾತಾವರಣದಲ್ಲಿ ಧೂಪ, ಹೂವಿನ ವಾಸನೆ, ಮಂತ್ರಗಳ ಧ್ವನಿ, ಈ ಎಲ್ಲವೂ ಸೇರಿ ಒಂದು ಅಲೌಕಿಕ ಭಾವನೆಯನ್ನು ಸೃಷ್ಟಿಸುತ್ತವೆ. ಭಕ್ತರು ದೇವಿಯನ್ನು ಜಾಗೃತ ಶಕ್ತಿ ಎಂದು ಕರೆಯುತ್ತಾರೆ.
ಅಂದರೆ ಲಾತು ಮಾತಾ ಯಾವಾಗಲೂ ಜೀವಂತವಾಗಿ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಿರುವ ಶಕ್ತಿ ಎಂದು ನಂಬಿಕೆಯಿದೆ. ಲಾತು ಮಾತಾ ದೇವಾಲಯವನ್ನು ತಲುಪಲು ದೆಹಲಿಯಿಂದ ರಿಷಿಕೇಶದವರೆಗೆ ಸುಮಾರು 465 ಕಿಲೋಮೀಟರ್ ಪ್ರಯಾಣ ಮಾಡಬೇಕು. ಅಲ್ಲಿ ಇಂದಿನಿಂದ ದೇವಲ್ ಬ್ಲಾಕ್ವರೆಗೆ ರಸ್ತೆ ಮಾರ್ಗವಿದೆ. ಆದರೆ ಕೊನೆಯ ಭಾಗವನ್ನು ಕಾಡು ಮಾರ್ಗದಲ್ಲಿ ನಡೆದು ತಲುಪಬೇಕಾಗುತ್ತದೆ. ಈ ಪಯಣವೇ ಭಕ್ತರಿಗೆ ಒಂದು ತಪಸ್ಸಿನಂತೆ. ಪ್ರತಿಯೊಬ್ಬರೂ ದೇವಿಯ ಕೃಪೆಗಾಗಿ ಕಷ್ಟವನ್ನು ಸಹಿಸುತ್ತಾರೆ, ಮೌನದಲ್ಲಿ ಪಾದಯಾತ್ರೆ ಮಾಡುತ್ತಾರೆ ಮತ್ತು ಅರಣ್ಯದ ಮಧ್ಯದಲ್ಲಿ ದೇವಿಯ ಸಾನ್ನಿಧ್ಯ ತಲುಪುತ್ತಾರೆ. ಭಕ್ತರ ಪ್ರಕಾರ ದೇವಿಯ ಆವರಣದಲ್ಲಿ ಕಾಲಿಟ್ಟ ಕೂಡಲೇ ಒಂದು ವಿಚಿತ್ರ ಶಾಂತಿ ಮತ್ತು ಭಯದ ಸಂಯೋಜನೆ ಉಂಟಾಗುತ್ತದೆ. ಅದು ಭಯವಲ್ಲ, ಭಕ್ತಿಯ ಆಳವಾದ ತೀವ್ರತೆ. ಲಾತು ಮಾತಾ ದೇವಾಲಯವು ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ, ಅದು ನಂಬಿಕೆಯ, ಪವಿತ್ರ ಭಯದ ಮತ್ತು ದೇವಿ ಶಕ್ತಿಯ ಅನುಭವದ ಪ್ರತ್ಯಕ್ಷ ರೂಪವಾಗಿದೆ. ಇಲ್ಲಿ ಕಣ್ಣು ಮುಚ್ಚಿಕೊಂಡು ದೇವಿಯನ್ನು ದರ್ಶನ ಮಾಡುವ ಪದ್ಧತಿ ಮಾನವನಿಗೆ ಒಂದು ತತ್ವವನ್ನು ಕಲಿಸುತ್ತದೆ: ದೇವರನ್ನು ಕಾಣುವುದು ಕಣ್ಣಿನಿಂದಲ್ಲ, ಮನಸ್ಸಿನಿಂದ. ಈ ದೇವಾಲಯವು ನಂಬಿಕೆಯ ಪರಾಕಾಷ್ಠೆ, ಧರ್ಮದ ಆಳವಾದ ತತ್ವ ಮತ್ತು ಪುರಾಣದ ಅದ್ಭುತತೆಯನ್ನು ಒಟ್ಟುಗೂಡಿಸಿದೆ. ನಂದಾದೇವಿಯ ಸಹೋದರಿ ಲಾತು ಮಾತಾ ತನ್ನ ಪವಿತ್ರ ಶಕ್ತಿಯಿಂದ ನಾಗರಾಜನ ಅಮೂಲ್ಯ ಮಣಿಯನ್ನು ಕಾಪಾಡುತ್ತಾ ಭಕ್ತರಿಗೆ ಭಯದೊಳಗಿನ ಭಕ್ತಿಯನ್ನು ಕಲಿಸುತ್ತಾಳೆ. ಹೀಗಾಗಿ ಲಾತು ಮಾತಾ ದೇವಾಲಯದ ರಹಸ್ಯ ಕೇವಲ ದೈವದ ಪ್ರಕಾಶವಲ್ಲ, ಅದು ಭಕ್ತಿ, ನಂಬಿಕೆ ಮತ್ತು ಆತ್ಮಶಕ್ತಿಗಳ ಬೆಳಕು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.